ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ BPL ಮತ್ತು APL ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಈಗ ಕರ್ನಾಟಕ ರಾಜ್ಯ ಸರ್ಕಾರ ತಿದ್ದುಪಡಿಗೆ ತುಂಬ ದಿನಗಳಿಂದ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದೆ. ಆದರೆ ಇದರ ಕೊನೆಯ ದಿನಾಂಕ ಬಂದು 31, ಇದೇ ಡಿಸೆಂಬರ್ 31ನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ. ಇದಕ್ಕೆ ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ನೀವು ಗ್ರಾಮ 1 ಕರ್ನಾಟಕ 1 ಬೆಂಗಳೂರಿನಲ್ಲಿ ನೀವು ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ನಿಮಗೇನಾದರೂ ಆ ಒಂದು ಕೇಂದ್ರಗಳಿಗೆ ನೀವು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋರು, ದಯವಿಟ್ಟು ನಾನು ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು ನೀವು OTP ಮುಖಾಂತರ, ಇದು ನಾನು ಕೊಟ್ಟಿರುವಂಥ ನಂಬರು ಗ್ರಾಮ 1 ಸೆಂಟರ್ ಇರುವಂಥವ್ರದ್ದು. ಈ ಒಂದು ಗ್ರಾಮ 1 ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ದಾಖಲೆಗಳು ಬೇಕಾಗುತ್ತೆ. ನೀವು ಈ ರೇಷನ್ ಕಾರ್ಡಲ್ಲಿ ಏನು ತಿದ್ದುಪಡಿ ಮಾಡ್ಕೊಳ್ತೀರಾ, ಯಾರಾದರೂ ಮಕ್ಕಳನ್ನ ಹೆಸರು ಸೇರಿಸ್ತಾ ಇದ್ದೀರ ಅಂದರೆ ಮಕ್ಕಳ ಒಂದು ಆಧಾರ್ ಕಾರ್ಡು ಮತ್ತು ಅವರು ಜನನ ಪ್ರಮಾಣ ಪತ್ರ, 5 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಜನನ ಮತ್ತು ಆಧಾರ್ ಕಾರ್ಡ್ ಎರಡೂ ಕೂಡ ಬೇಕಾಗುತ್ತೆ. 5 ವರ್ಷ ಮೇಲ್ಪಟ್ಟಂಥ ಮಕ್ಕಳು ಏನಾದರೂ ಇದ್ದರೆ, 10 ವರ್ಷದ ಒಳಗಿನ ಮಕ್ಕಳು ಮತ್ತು ಅಥವಾ 6 ವರ್ಷದ ಹೆಚ್ಚಿಗೆ ಆದಂಥ ಮಕ್ಕಳು, ಮೇಲ್ಪಟ್ಟಂಥ ಮಕ್ಕಳು ಇದ್ದರೂ ಕೂಡ ಕೇವಲ ಆಧಾರ್ ಕಾರ್ಡು ಇದ್ದರೆ ಸಾಕು. ಮತ್ತು ಒಂದು ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ. ಇಷ್ಟು ಇತ್ತು ಅಂತಂದ್ರೆ ನೀವು ತಿದ್ದುಪಡಿನ ಮನೆಯಲ್ಲೇ ಕೂತ್ಕೊಂಡು ಮಾಡಿಸ್ಕೊಳ್ಬೋದು. ಮತ್ತು ಏನಾದರೂ ಯಾರಾದರೂ ಹೆಸರು ಡಿಲೀಟ್ ಮಾಡಿಸ್ತಾ ಇದ್ದೀರಿ ಅಂತಂದರೆ ಯಾವ ದಾಖಲೆ ಕೂಡ ಅಗತ್ಯ ಇಲ್ಲ. ನಿಮ್ಮ ಯಾರ ಹೆಸರು ತೆಗಿಬೇಕಂತೀರ ಅವ್ರ ಹೆಸರನ್ನ ತೆಗೆದು ಡಿಲೀಟ್ ಮಾಡಿಕೊಡ್ತಾರೆ. ಮತ್ತು ನೀವೇನಾದರೂ ಅಡ್ರೆಸ್ ಚೇಂಜ್ ಮಾಡಬೇಕಂದ್ರೂ ಕೂಡ ಯಾವುದೇ ದಾಖಲಾತಿಗಳು ಬೇಕಾಗೋದಿಲ್ಲ. ಅಡ್ರೆಸ್ ರೇಷನ್ ಅಂಗಡಿ ಚೇಂಜ್ ಮಾಡೋದಾಗಿರ್ಬೋದು, ಮತ್ತು ಒಂದು ತಾಲೂಕು ಡಿಸ್ಟಿಕ್ಕು ಏನಾದರೂ ಬೇರೆ ಕಡೆ ಶಿಫ್ಟ್ ಆಗಿದ್ರಿ, ನೀವು BPL ಕಾರ್ಡ್ದಾರರು ಬೇರೆ ಕಡೆ ಇದ್ದು ನಮ್ಮ ರೇಷನ್ ಕಾರ್ಡ್ ಇನ್ನೊಂದು ಕಡೆ ಇದೆ ಅನ್ನೋರು, ನೀವು ಇದ್ದಂಥ ಸ್ಥಳಕ್ಕೆ ನೀವು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೂಡ ಇದೆ. ಈ ರೀತಿಯಾಗಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿರುವಂಥದ್ದು. ಇದು ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು 31 ಡಿಸೆಂಬರ್ 2024 ಕೊನೆಯ ದಿನಾಂಕ ಆಗಿರುತ್ತದೆ. ಇಷ್ಟರೊಳಗೆ ನೀವು ದಯವಿಟ್ಟು ಯಾರೆಲ್ಲ ತಿದ್ದುಪಡಿಗೆ ಕಾಯ್ತಾ ಇದ್ದೀರಿ, ಅದು ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಅವರು ತಿದ್ದುಪಡಿ ಮಾಡಿಕೊಡ್ತಾರೆ ಈಸಿಯಾಗಿ. ನೀವು ಯಾವುದೇ ನಿಮ್ಮ ಕೆಲಸಗಳನ್ನು ಬಿಟ್ಟು ನೀವು ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲೇ ಅವರಿಗೆ ವಾಟ್ಸಪ್ ಮುಖಾಂತರ ನಿಮ್ಮ ದಾಖಲೆಗಳು ಅವರಿಗೆ ಫಸ್ಟು ಫೋನ್ ಮಾಡಿ ಕೇಳಿ ಯಾವ ದಾಖಲೆಗಳು ಬೇಕು ಅಂತ, ನೀವೇನು ಮಾಡಿಸ್ತೀರಿ ತಿದ್ದುಪಡಿ ಅಂತ ಅವ್ರಿಗೆ ಮಾಹಿತಿ ಕೊಟ್ಟು ನೀವು ಅವ್ರ ವಾಟ್ಸಪ್ ನಂಬರ್ಗೆ ಹಾಕಿ ಏನು ತಿದ್ದುಪಡಿ ಅನ್ನೋದು ಕೆಳಗಡೆ ಬರೆದು ಕಳಿಸಿ, ಅವರು ನಿಮಗೆ ತಿದ್ದುಪಡಿನ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಮಾಹಿತಿ ತಿದ್ದುಪಡಿ ಮಾಡುವಂಥ ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.